ಬಂಗಾಳದಲ್ಲಿ ಹೊಸ ಇತಿಹಾಸ, ಬೀದಿ ನಾಡಲ್ಲಿ ಬಿಜೆಪಿ ದರ್ಬಾರ್, ಹಳೆಯ ಶಿಷ್ಯನಿಗೆ ಅಧಿಕಾರ, ಸುವೆಂದು ಪದಗ್ರಹಣ, ಮೋದಿ ಶಾ ಸೇರಿ ಪ್ರಮುಖರು ಭಾಗಿ. ಪಶ್ಚಿಮ ಬಂಗಾಳ ಕೇಸರಿಮಯ. ಇದು ಸುವೆಂದು ಸರ್ಕಾರ್ ಸುದ್ದಿ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಿಜೆಪಿ ಸಿಎಂ ಪದಗ್ರಹಣ ಕಾರ್ಯಕ್ರಮ ನೆರವೇರಿದೆ. ಸುವೆಂದು ಅಧಿಕಾರಿ ಸಿಎಂ ಆಗಿ ಪದಗ್ರಹಣವನ್ನ ಮಾಡಿದ್ದಾರೆ. ಈಶ್ವರನ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಸುವೆಂದು ಅಧಿಕಾರಿ. ಐತಿಹಾಸಿಕ ಕ್ಷಣ ಪಶ್ಚಿಮ ಬಂಗಾಳದ ದೇಶದ ಇತಿಹಾಸದಲ್ಲೂ ಕೂಡ ಸ್ವಾತಂತ್ರ್ಯ ನಂತರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಯ ಸಿಎಂ ಅಧಿಕಾರವನ್ನು ವಹಿಸಿಕೊಂಡಿರೋ ಪಶ್ಚಿಮ ಬಂಗಾಳದಲ್ಲಿ. ಇವರ ಜೊತೆಗೆ 5 ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಪ್ರಧಾನಿ ಮೋದಿ, ಅಮಿತ್ ಶಾ ಭಾಗಿಯಾಗಿದ್ರು. ಇನ್ನು ಎನ್ಡಿಎ ಸರ್ಕಾರಗಳ ಎಲ್ಲ ಸಿಎಂಗಳು ಕೂಡ ಭಾಗಿಯಾಗಿದ್ರು. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಎಲ್ಲ ರಾಜ್ಯಗಳ ಸಿಎಂಗಳು, ಎನ್ಡಿಎ ಭಾಗ ಆಗಿರುವಂತಹ ಎಲ್ಲ ಪಕ್ಷದ ಸರ್ಕಾರದ ಸಿಎಂಗಳು ಭಾಗಿಯಾಗಿದ್ರು. ಆ ದೃಶ್ಯವನ್ನು ನೋಡ್ತಾ ಇದ್ವಿ. ಬಂಗಾಳಕ್ಕೆ ಮೊಟ್ಟ ಮೊದಲ ಬಿಜೆಪಿಯ ಸಿಎಂ ಸುವೆಂದು ಅಧಿಕಾರಿ। 97 শিলিগুড়ি নিবাসী শ্রী মাখনলাল সরকার সবরীর প্রতীক্ষার মতো দীর্ঘ প্রতীক্ষা। ভারত কেশরী ডক্টর শ্যামাপ্রসাদ মুখার্জি, যিনি ভারতের সংবিধান এবং ভারতবর্ষের অখণ্ডতার জন্য এই বাংলায় জন্মগ্রহণ করে নিজের প্রাণ দিয়েছিলেন, যাকে কাশ্মীরের জেলে রহস্যজনকভাবে কার্যত খুন করা হয়েছিল, এবং তার সেই যাত্রার যিনি সহযোগী ছিলেন সেই মাখনলাল সরকার 97 বছর শিলিগুড়ি নিবাসী শ্রী ಪಶ್ಚಿಮ ಬಂಗಾಳದಲ್ಲಿ ಇವತ್ತಿನಿಂದ ಬಿಜೆಪಿ ದರ್ಬಾರ್ ಮುಂದುವರಿತಾ ಇದೆ. ಹಲವು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇವತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿರುವುದು ಪ್ರಧಾನಿ ಮೋದಿ ಅವರು ಭರ್ಜರಿ ರ್ಯಾಲಿ ಮುಖಾಂತರವಾಗಿ ವೇದಿಕೆಗೆ ಆಗಮನ ಆದರು. ರವೀಂದ್ರನಾಥ ಠಾಗೂರ್ಗೆ ಪುಷ್ಪ ನಮನ ಸಲ್ಲಿಸಿದ್ರು. ಇವತ್ತು ಅವರ ಜಯಂತಿ. ಎನ್ಡಿಎ ಶಕ್ತಿ ಪ್ರದರ್ಶನ ಆಯಿತು. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ಎನ್ಡಿಎ ಭಾಗ ಆಗಿರುವಂತಹ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ರು. ಮಖನ್ಲಾಲ್ಗೆ ಸನ್ಮಾನವನ್ನ ಮಾಡಿದ್ರು. ಜನಸಂಘ ಮತ್ತು ಬಿಜೆಪಿ ಜೊತೆಗೆ ಗುರುತಿಸಿಕೊಂಡಂತಹ ಪ್ರಮುಖ ನಾಯಕ ಲಾಲ್ ಚೌಕ್ನಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸೋಕೆ ಹೋದಂತಹ ಸಂದರ್ಭದಲ್ಲಿ ಪ್ರಧಾನಿ ಜೊತೆಗಿದ್ರು. ಇವರು ಪ್ರಮುಖರಾಗಿದ್ರು. ಸುವೆಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ಮತ್ತೊಂದು ಕಡೆ. ಇನ್ನು ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷಕ್ಕಾಗಿ ಪಕ್ಷ ಸಂಘಟನೆಯ ಸಂದರ್ಭದಲ್ಲಿ ಮಡಿದಂತಹ ಕಾರ್ಯಕರ್ತರ ಸ್ಮರಣೆಯನ್ನ ಮಾಡಿಕೊಡಲಾಯಿತು. ಆ ಒಂದು ಬೋರ್ಡ್ ಅನ್ನ ಅನಾವರಣ ಮಾಡಲಾಯಿತು. ಆ ದೃಶ್ಯವನ್ನು ಕೂಡ ನೋಡ್ತಾ ಇದೆ.